ಆಯುರ್ವೇದಿಕ್ ಉತ್ಪನ್ನಗಳು ಮನುಷ್ಯನ ದೇಹದ ಆರೋಗ್ಯ ರಕ್ಷಣೆ ಮಾಡುವಲ್ಲಿ ಮಹತ್ವದ ವರದಾನವಾಗಿವೆ ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಚನ್ನಪಟ್ಟಣ ಕೆಎಚ್ಬಿ ಲೇಔಟ್ನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಎಂಎಸ್ ವೆಲ್ನೆಸ್ ಕೇರ್ ಸಂಸ್ಥೆಯ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬದಲಾಗಿರುವ ಆಹಾರ ಪದ್ಧತಿ ಹಾಗೂ ಅಸಮತೋಲನ ಜೀವನ ಶೈಲಿಯಿಂದ ಜನರ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯದ ಸುರಕ್ಷತೆಗಾಗಿ ಆಯುರ್ವೇದ ಪದ್ಧತಿ ಹಾಗೂ ಆಯುರ್ವೇದಿಕ್ ಉತ್ಪನ್ನಗಳ ಬಳಕೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರೋಗ ಉಲ್ಬಣಗೊಳ್ಳುವ ಮುನ್ನವೇ ಎಚ್ಚೆತ್ತುಕೊಂಡು ನೈಸರ್ಗಿಕ ಚಿಕಿತ್ಸಾ ವಿಧಾನವನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ರೋಗ ಮುಕ್ತ ಭಾರತ ನಿರ್ಮಾಣ ಎಂಬ ಧ್ಯೇಯದೊಂದಿಗೆ ಎಂಎಸ್ ವೆಲ್ನೆಸ್ ಕೇರ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ಈ ಉದ್ದೇಶಕ್ಕೆ ಸಾರ್ವಜನಿಕರು ಕೈ ಜೋಡಿಸುವ ಅಗತ್ಯವಿದೆ ಎಂದರು. ಸಂಸ್ಥೆಯಲ್ಲಿ ಲಭ್ಯವಿರುವ ಆಯುರ್ವೇದ ಉತ್ಪನ್ನಗಳನ್ನು ಸರಿಯಾದ ಮಾರ್ಗದರ್ಶನದೊಂದಿಗೆ ಬಳಕೆ ಮಾಡಿದ್ದಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಹಾಸನದಲ್ಲಿ ಕಳೆದ 4 ವರ್ಷಗಳಿಂದ ಸಂಸ್ಥೆ ನಿರಂತರವಾಗಿ ಸೇವೆ ಸಲ್ಲಿಸಿ ಉತ್ತಮ ಹೆಸರು ಗಳಿಸಿರುವುದು ಸಂತಸದ ವಿಚಾರ. ಮುಂದಿನ ದಿನಗಳಲ್ಲಿಯೂ ಜನಹಿತ ಕಾಯ್ದುಕೊಂಡು ಇನ್ನಷ್ಟು ಸೇವೆ ನೀಡಲಿ ಎಂದು ಶುಭ ಹಾರೈಸಿದರು. ಬಿಪಿ, ಶುಗರ್, ಅಧಿಕ ಬೊಜ್ಜು ಸೇರಿದಂತೆ ಇತ್ತೀಚಿನ ದಿನಗಳಲ್ಲಿ ಜನರನ್ನು ಕಾಡುತ್ತಿರುವ ಅನೇಕ ಕಾಯಿಲೆಗಳಿಗೆ ಆಯುರ್ವೇದಿಕ ಜೀವನ ಶೈಲಿ ಪರಿಣಾಮಕಾರಿಯಾದ ಪರಿಹಾರ ನೀಡಬಲ್ಲದು ಎಂದು ಹೇಳಿದರು. ರಕ್ತದೊತ್ತಡ ಅದು ಬಳುವಳಿಯಾಗಿ ಬಂದಿದೆ. ಹಾಗಾಗಿ ಇದನ್ನ ತನ್ನದೇ ಆದ ರೀತಿಯಲ್ಲಿ ಉತ್ತಮವಾದಂತಹ ಒಂದು ಔಷಧಿಯನ್ನ ಕೊಟ್ಟು ಸುಮಾರು 5 ವರ್ಷದ ಒಂದು ಇವರಿಗೆ ಎಕ್ಸ್ಪೀರಿಯನ್ಸ್ ಇದ್ದಂತಹ ಒಂದು SM ವೆಲ್ನೆಸ್ ಸೆಂಟರ್ ಇವತ್ತು ನೂತನವಾದಂತಹ ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟು ಇವತ್ತು ಉದ್ಘಾಟನೆಯನ್ನ ನೆರವೇರಿಸಿದ್ವಿ. ನಮ್ಮ ಫೌಂಡರ್ ಆದಂತಹ ನಮ್ಮ ರಫೀಕಣ್ಣ ಅವರು, ರೆಹಮಾನ್ ಅವರೆಲ್ಲ ಸೇರಿ ಇವತ್ತು ಮಾಡಿದ್ವಿ. ಅದ್ಭುತವಾದಂತಹ ಒಂದು ಔಷಧ ವೆಲ್ನೆಸ್ ಸೆಂಟರ್, ಆರೋಗ್ಯ ಜೊತೆಗೆ ಇವರ ಒಂದು ಖುಷಿಯಾದಂತಹ, ನನಗಂತೂ ಖುಷಿ ಆಯಿತು ಕೇಳಿ, ರೋಗಮುಕ್ತ ಭಾರತ ಮಾಡುವುದು ಇವರ ಮುಖ್ಯ ಉದ್ದೇಶ. ಅದು ಒಳ್ಳೆಯ ಉದ್ದೇಶ. ಅದು ಸಮಾಜದಲ್ಲಿ ಎಲ್ರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ಇವರು SM ವೆಲ್ನೆಸ್ ಸೆಂಟರ್ ಅವರು ಒಳ್ಳೆಯ ಉದ್ದೇಶ ಮತ್ತು ಸಾಮಾಜಿಕ ಕಳಕಳಿ ಇಟ್ಟು ಇವತ್ತು ಮಾಡ್ತಿದ್ದಾರೆ. ಹಾಸನ ಜನತೆಗೆಲ್ಲ ಮನವಿ ಮಾಡ್ತೀನಿ, ಅನುಕೂಲಕ್ಕೆ ತಕ್ಕಿನಂತೆ ತಾವು ಬಂದು ಒಂದ್ಸಲಿ ಭೇಟಿ ಕೊಟ್ಟು ಇಲ್ಲಿ ತಮ್ಮದೇ ಆದಂತಹ ಸಮಸ್ಯೆಗಳನ್ನ ಪರಿಹಾರ ಕೊಡ್ಕೋಬಹುದು ಅಂತ ಮಾಧ್ಯಮ ಮುಖಾಂತರ ಮನವಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಯೂಸಿಫ್, ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ರಫೀಕ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೈಯದ್ ಕಲಂದರ್, ನಿರ್ದೇಶಕ ಹಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.